ಅವ್ರ ಮನೆ ಅರ್ಜಿ ಹಾಕಿದ್ರಿ? ಅರ್ಜಿ ಹಾಕ್ಯವ್ರಿ, ಬಂದಿಲ್ಲ. ಹೌದು, ಎದಕ್ಕೆ ಬಂದಿಲ್ಲ ರೀ? ಬರೀ ಸುಳ್ಳು ಸರ್ವರ್ ಬಿಜಿ ಅದ, ಅದು ಹಂಗಾಯ್ತು ಇದು ಹಿಂಗಾಯ್ತು, ಅಲ್ಲಿ ಹೋಗಿ ಕೇಳೋಣ ಪಂಚಾಯತಿ ಕೇಳೋಣ, ಬರೀ ಸರ್ವರ್ ಬಿಜಿ ಅಂತ ಅವ್ರು ಹೇಳ್ಕೊಟ್ಬಿಡ್ತಾರೆ. ದನ ಸೆಡ್ ಹಾಕಿವ್ರಿ, ಎಮ್ಮಿ ಇದು ಎಲ್ಲ ಇವು ಸೆಡ್ ಹಾಕಿವ್ರಿ, ಎಲ್ಲ ಸೆಡ್. ಮನೆಗೆ ರೊಕ್ಕ ಕೇಳ್ರಿ. 5,000 ತೊಗೋತಾರೆ ಸರ್. ಮೊದಲೇ ಸ್ಟಾರ್ಟಿಂಗ್ 5,000. ಸ್ಟಾರ್ಟಿಂಗ್ 5,000 ಕೊಟ್ರೆ ಮುಂದೆ ನಿಮ್ದು ಅರ್ಜಿ ಅರ್ಜಿ ಚಾಲು ರೀ. ಅದೇ ಅರ್ಜಿ ಹಾಕಿದ್ರೆ ಸರ್ವರ್ ಬಿಜಿ ಅದ. ಈಗ ಮನೆ ಬರ್ತವ್ರು ಎಷ್ಟು ಕೇಳ್ತಾರೆ ಮತ್ತೆ ಮನೆ ಬರೋಣ 5,000. ಹಾಂ, ನಿಮ್ಮದು ಲೋನ್ ಸ್ಯಾಂಕ್ಷನ್ ಆಗಿ ಬತ್ತ ತಿಳ್ಕೊರಿ ರೀ, ಮತ್ತೆ 5,000. ನಿಮ್ಮ ಪಂಚಾಯತಿ ಯಾವ್ದು ಅಂದ್ರಿ? ಆಲ್ರೆಡಿ ಕುರಿ ಸಡ್ಡಿಂದ ಹಾಕಿನಿ, ದನ ಸಡ್ಡಿ ಹಾಕಿನಿ, ಮನಿದ ಹಾಕಿನಿ, ಯಾವ ಏನೂ ಕೆಲಸ ಆಗಿಲ್ಲ. ನಮ್ಮ ಹಂಗದವ್ರಿ ಮತ್ತೆ ಅವ್ರಿ 4 ಮೇಲೆ ದುಡ್ಕೊಂತಿತ್ತು. ಅಲ್ಲಿ ಮತ್ತೆ ಅವು ಯಾರಿಗೆ ಹೋದ್ರಿ? ಯಾರಿಗೆ ಹೋಗಿ ರೊಕ್ಕ ಯಾರು ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಹಾಕಿ ಹಂಗೆ ಯಾವ್ರು ಆಗ್ಯಾವ್ರಿ. ಯಾರಿಗೆ ಹಾಕ್ಯಾರ? ಬೇರೆಯವ್ರಿಗೆ ಹಾಕ್ಬಿಟ್ಟಾರೆ. ಅವ್ರು ಆಲ್ರೆಡಿ ಶ್ರೀಮಂತರ ಅದಾರ. ಆಗ್ಯಾವ್ರಿ. ಅದ್ರ ನೀವು ದಿವಸ ದುಡ್ಕೊತೀನಿ ಅವ್ರಿಗೆ ದಿನ ಬರ್ತೀನಿ ನಿರ್ವಹಣೆ ಇಲ್ಲ ರೀ ಸರ್. ಮತ್ತೆ ಗಂಡ್ರ ಮಕ್ಕಳು ಉಪವಾಸ ಬರ್ತಾರೆ, ನಾವು ತೆಗೆದುಕೊಡ್ತೀವಿ. ಹಿಂಗಾಗಿ ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ.